ಸುಪ್ರೀಂ ಸೋಫಾ ಮಾರ್ಟ್ ಗುರಾಣಿಕೆರೆ. ನಮ್ಮ ಮಳಿಗೆಯು ಆರಂಭಗೊಂಡ ನಂತರ ಬೆಳ್ತಂಗಡಿ ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಸುಪ್ರಸಿದ್ಧವಾಗಿದೆ. ಕಾರಣ ನಾವು ಪ್ರತಿ ಗ್ರಾಹಕರಿಗೆ ವಿಶೇಷವಾಗಿ ಆಕರ್ಷಕ ಬಹುಮಾನಗಳು, ಡಿಸ್ಕೌಂಟ್ ಸೇಲ್ಗಳು ನಾವು ಪ್ರತಿ ವರ್ಷ ಕೊಡ್ತಾ ಇದ್ದೇವೆ. ದೇವರ ಅನುಗ್ರಹದಿಂದ ನಾವು 8ನೇ ವರ್ಷದ ನಮ್ಮ ಮಳಿಗೆಯ 8ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಅದರಿಂದಾಗಿ 2025 1ನೇ ತಾರೀಕಿಗೆ ನಮ್ಮ ಗ್ರಾಹಕರಿಗೆ ವಿಶೇಷವಾಗಿ ಒಂದು ಬಂಪರ್ ಬಹುಮಾನ ನೀಡಿದ್ದೇವೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ನಮ್ಮೊಂದಿಗೆ ತಮ್ಮನ್ನ ಇದರ ಮಾಲಕರು ಹಾಗೂ ಸುದ್ದಿ ಮಾಧ್ಯಮ ಪತ್ರಕರ್ತ ಮಿತ್ರರು ಅಶ್ರಫ್ ಅಲಿ ಇವರಿದ್ದಾರೆ. ಇವರನ್ನು ನಾನು ವಿಶೇಷವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ಥರ ಮೆಟ್ರೋ ಮಾರ್ಕೆಟಿಂಗ್ ಮ್ಯಾಂಗ್ಳೂರು ಇದರ ಸೇಲ್ಸ್ ಮ್ಯಾನ್ ಆಗಿ ಜಬ್ಬರ್ ಅವರು ನಮ್ಮೊಂದಿಗಿದ್ದಾರೆ. ಇವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದರೊಟ್ಟಿಗೆ ನನ್ನೊಟ್ಟಿಗೆ ನನ್ನ ಆತ್ಮೀಯ ಗೆಳೆಯನುವಾಗಿ ಗ್ರಾಹಕರವಾಗಿ ತಪ್ಪಿತರ ತಿದ್ದುಕೊಂಡು ನಮ್ಮೊಟ್ಟಿಗೆ ತುಂಬ ಖುಷಿಯಾಗಿ ಒಡನಾಟವನ್ನು ಮಾಡ್ತಿದ್ದಂಥ ನಮ್ಮ ಯೂಸುಫ್ ಸ್ಕ್ರ್ಯಾಪ್ ಮಾಲಕರು, ಇವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಚಿಕ್ಕಂದಿನ ನನ್ನೊಟ್ಟಿಗೆ ಇದ್ದು ನನ್ನ ಆತ್ಮೀಯ ಸಹೋದರರು ಗೌಸ್ ಗುರಾಣಿಕೆರೆ, ಎಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನನ್ನ ಗ್ರಾಹಕ ಬಂಧುಗಳು, ನಮ್ಮ ಸಿಬ್ಬಂದಿಗಳು ನಮ್ಮೊಟ್ಟಿಗಿದ್ದಾರೆ, ಇವರನ್ನು ಸ್ವಾಗತಿಸುತ್ತಿದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಕಾಲಿಡುತ್ತಿದ್ದೇವೆ. ಇದನ್ನು ಉದ್ಘಾಟಿಸಿ ಚಂದ ಮಾಡಿ ಅಶ್ರಫ್ ಅಲಿ ಅವರು ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಪ್ರಥಮವಾಗಿ ಕಾರ್ನರ್ ಸೋಫಾ ಇವತ್ತಿನ ಲಕ್ಕಿ ವಿನ್ನರ್ ಸುರೇಶ್ ಪೂಜಾರಿ ನಂಬರ್ 2117. ಇವರು ಕಾರ್ನರ್ ಸೋಫಾವನ್ನು ಗೆದ್ದಿದ್ದಾರೆ. ಅದೇ ರೀತಿ 5 ಆಕರ್ಷಕ ಬಹುಮಾನ ಇದೆ. ಇದರಲ್ಲಿ ಪ್ರಥಮವಾಗಿ ನಮ್ಮ ಜಬ್ಬರ್ ಅವರು ಒಂದು ಚೀಟಿಯನ್ನು ತೋರಿಸಿ. ಪ್ರಥಮ ಆಕರ್ಷಕ ವಿನ್ನರ್ ಪಾಲಾಕ್ಷ ಸುವರ್ಣ, ನಮ್ಮ ಎದುರಿರುವ ಮಳಿಗೆಯಲ್ಲಿ ಫ್ರೆಂಡೇ ನಮ್ಮ 1154. ಇನ್ನು ಆಕರ್ಷಕ 4 ಇದೆ, ಅದನ್ನು ನಮ್ಮ ಗೌಸ್ ವೈ ತೆಗೆಯಬೇಕಾಗಿ ವಿನಂತಿಸುತ್ತಿದ್ದೇನೆ. ಹಾಗೆ ತೃತೀಯ ಆಕರ್ಷಕ ವಿನ್ನರ್ 1135 ಗಣೇಶ್ ರವರು. ಈಗ 3ನೇ ಆಕರ್ಷಕ ವಿನ್ನರ್ 3ನೇ ಅಬ್ದುಲ್ಲಾ 2143 ನಂಬರ್ 2143 ಅಬ್ದುಲ್ಲಾ. ಹಾಗೂ 4ನೇ ಆಕರ್ಷಕ ವಿನ್ನರ್ ಅಶ್ರಫ್ ಅಲಿ ಅವರು. ಮಾನ್ವಿ ಮದ್ದಡ್ಕ 2399 ನಂಬರ್. ಹಾಗೂ 5ನೇ ಆಕರ್ಷಕ ಬಹುಮಾನವನ್ನು ನಮ್ಮ ಜಬ್ಬರ್ನವರು ತೆಗೆ. ಝೀಟಾ ಪಡಂಗಾಡಿ 5 ಆಕರ್ಷಕ ಬಹುಮಾನಗಳನ್ನು ನಮಗೆ ಈ ಕಾರ್ಯಕ್ರಮಕ್ಕೆ ಬಂದು ಇದನ್ನು ಉದ್ಘಾಟಿಸಿ ಚಂದಗಾಗಿ ಮಾಡಿಕೊಟ್ಟಂತಹ ನನ್ನ ಆತ್ಮೀಯ ಸ್ನೇಹಿತರು ಒಂದೆರಡು ಹಿತವಚನವನ್ನು ಹೇಳಬೇಕಾಗಿ ವಿನಂತಿಸುತ್ತೇನೆ. ಸುಪ್ರೀಂ ಸೋಫಾ ಮಾರ್ಟ್ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಮಳಿಗೆಯ ಈಗಾಗಲೇ ಮಾಲೀಕರಾದ ಸುಬೈರವರು ನನ್ನ ಆತ್ಮೀಯ ಗೆಳೆಯರಿಂದ ಹಾಗೆ ಮುಗಿಸಿ 9ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದಾರೆ. 2025 ಹೊಸ ವರ್ಷ ಎಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ ಲಭಿಸಲಿ ಅಂತೇಳಿ ಆರಂಭದಲ್ಲಿ ನಾನು ಪ್ರಾರ್ಥಿಸ್ತೇನೆ. ವ್ಯವಹಾರ ಕ್ಷೇತ್ರದಲ್ಲಿ ವ್ಯಾಪಾರ ಎಲ್ಲರೂ ಮಾಡ್ತಾರೆ. ವ್ಯಾಪಾರ ಮಾಡಿದರೆ ವ್ಯಾಪಾರ ಧರ್ಮ ಅಂತ ಹೇಳೋದನ್ನು ಪಾಲಿಸಬೇಕಾದ ಬಹಳ ಕರ್ತವ್ಯ, ಜವಾಬ್ದಾರಿ ನಮ್ಮದೆಲ್ಲ. ಇವತ್ತು ಸುಪ್ರೀಂ ಎಲೆಕ್ಟ್ರಾನಿಕ್ಸ್ ಈ ಗ್ರಾಹಕರಿಂದಲೇ ನದಿಯ ನೀರನ್ನು ನದಿಗೆ ಚೆಲ್ಲಿ ಇಟ್ಟಿರುವ ಒಂದು ಧ್ಯೇಯದ ಮೇಲೆ ಗ್ರಾಹಕರಿಂದಲೇ ಪಡೆದಂತಹ ಒಂದು ಮೊತ್ತದಲ್ಲಿ ಅವರಿಗೆ ಒಂದು
ಕೊಡುಗೆಯನ್ನು ನೀಡುವಂಥ ಉದ್ದೇಶದಿಂದ ಈ ಒಂದು ಗ್ರಾಹ ಯೋಜನೆಯನ್ನು ಕಳೆದ 3 ತಿಂಗಳಿಂದ ಜಾರಿಯಲ್ಲಿ ಇಟ್ಟಿದೆ. ಈ ತಿಂಗಳು ಕೂಡ ಮತ್ತೆ ಗ್ರಾಹಕರಿಗೆ ಜನವರಿಯಲ್ಲೂ ಕೂಡ ಖರೀದಿ ಮಾಡುವವರಿಗೆ ಕೂಪನ್ ಇಲ್ಲಿ ಸಿಗ್ತದೆ. ಇವತ್ತು ಅದರಲ್ಲಿ ವಿಶೇಷವಾಗಿ 5 ಮಂದಿಗೆ ಆಕರ್ಷಕ ಬಹುಮಾನ ಮತ್ತು 1 ಬಂಪರ್ ಬಹುಮಾನವನ್ನು ಅವರ ಮಳಿಗೆಯಲ್ಲಿರುವಂಥ ವಸ್ತುಗಳನ್ನೇ ಅವರಿಗೆ ವಿಶೇಷ ಕೊಡುಗೆಯಾಗಿ ನೀಡುವಂಥ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಅವರು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮನ್ನೆಲ್ಲ ಕರೆದು ಇದನ್ನು ಮಾಡಿದ್ದೇ ಒಂದು ಸಾಕ್ಷಿ ಅಂತೇಳಿ ಹೇಳ್ತಾ ಎಲ್ಲರೂ ಇರಬೇಕು ಅನ್ನೋ ದೃಷ್ಟಿಯನ್ನು ಎಲ್ಲರನ್ನು ಕರೆದು ಮಾಡಿದ್ದಾರೆ. ಈ ಮಳಿಗೆ ಇನ್ನಷ್ಟು ಬೆಳೀಲಿ, ಭವಿಷ್ಯದಲ್ಲಿ ಇದಕ್ಕೆ ಇನ್ನಷ್ಟು ಹೆಸರು ಮತ್ತು ವಿಶ್ವಾಸಾರ್ಹತೆ ಇದರ ಮುಂದೆ ಹೇಗೆ ನಿಮ್ಮ ವಿಶ್ವಾಸಾರ್ಹತೆ ಇದೆ ಅದೇ ರೀತಿ ಮುಂದುವರಿಲಿ. ಮತ್ತು ಸೇವೆ ಸುಪ್ರೀಂನಲ್ಲಿ ನಮಗೆ ಅತ್ಯಂತ ಪ್ರಿಯವಾಗಿರುವಂಥ ವಿಚಾರ ಅಂತ ಹೇಳಿದರೆ ಸರ್ವಿಸ್. ನಮಗೆ ವಸ್ತುವನ್ನು ಯಾರು ಕೂಡ ಮಾರಾಟ ಮಾಡ್ಬೋದು, ಆನ್ಲೈನಲ್ಲೂ ಕೂಡ ವಸ್ತುಗಳು ಸಿಗ್ತದೆ. ನಾವು ಬುಕ್ ಮಾಡಿದರೆ ನಾವು ಮನೆಗೆ ಬರ್ತದೆ, ನಾವು ಕಚೇರಿಗೆ ಹೋಗಬೇಕಾಗಿಲ್ಲ, ಯಾವುದೇ ಬಳಿಗೆಗೆ ಹೋಗಬೇಕಾಗಿಲ್ಲ, ಶಾಪಿಂಗಿಗೆ, ಪಾರ್ಕಿಂಗ್ ಪ್ರಾಬ್ಲಮ್, ಹೋಟೆಲ್ಗೆ ಹೋಗಿ ತಿಂಡಿ ತಿನ್ನಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಆನ್ಲೈನಲ್ಲಿ ಬುಕ್ ಮಾಡಿದರೆ ನಮ್ಮ ಮನೆಗೂ ಕೂಡ ಐಟಮ್ ಬರ್ತದೆ. ಆದರೆ ಅದಕ್ಕೆ ಏನಾದರೂ ನಾಳೆ ಹೆಚ್ಚು ಕಮ್ಮಿ ಆದರೆ ಅದನ್ನು ಸರ್ವಿಸ್ ಮಾಡೋರು ಯಾರು ಅನ್ನುವಂಥ ಪ್ರಶ್ನೆ ಇಲ್ಲ. ಆದರೆ ಸುಪ್ರೀಮಲ್ಲಿ ಹಾಗೇನಿಲ್ಲ. ಸುಪ್ರೀಮಲ್ಲಿ ನಾವು ಯಾಕೆ ಖರೀದಿ ಮಾಡಬೇಕಂತ ಹೇಳಿದ್ರೆ ಒಂದು ಫೋನ್ ಕರೆ ಹೋದ ತಕ್ಷಣ ಅವರು ಅದಕ್ಕೆ ಸ್ಪಂದಿಸ್ತಾರೆ, ಅವರ ಸಿಬ್ಬಂದಿಗಳು ಸ್ಪಂದಿಸ್ತಾರೆ. ತಕ್ಷಣ ಅವರು ಬಂದು ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಮ್ಮ ಮನೆ ಬಾಗಿಲಿಗೆ ಬಂದು ಪ್ರಯತ್ನ ಮಾಡ್ತಾರೆ ಮತ್ತು ನಮಗೆ ಸಂಪೂರ್ಣವಾದಂಥ ಒಂದು ಸರ್ವಿಸನ್ನು ಅವರು ಕೊಡ್ತಾರೆ. ಅದರಿಂದಾಗಿ ಸುಪ್ರೀಂ ಇವತ್ತು ಬೆಳೆದಿದೆ. ಅದನ್ನು ನೀವು ಕಾಪಾಡಿಕೊಂಡು ಹೋಗಬೇಕು. ಇನ್ನೂ ಕೂಡ ಮುಂದೆ ಕೂಡ ನಿಮಗೆ ಭವಿಷ್ಯ ಇದೆ ಅಂತ ಹೇಳ್ತಾ ಇವತ್ತಿನ ಎಲ್ಲ ಲಕ್ಕಿ ವಿನ್ನರ್ಗಳಿಗೆ ಶುಭಾಶಯಗಳನ್ನು ಕೋರ್ತಾ ನನಗೆ ಅವಕಾಶ ನೀಡಬೇಕಾಗಿ ತಮಗೆ ವಂದಿಸ್ತೇನೆ. ನಮಸ್ಕಾರ. ಕುഞ്ഞി ಇವರಿಗೆ ಧನ್ಯವಾದವನ್ನು ಹೇಳ್ತಾ ಅದೇ ರೀತಿ ಮಾರ್ಕೆಟಿಂಗ್ ವ್ಯಾಪಾರವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನನ್ನ ಆತ್ಮೀಯ ಸಹೋದರರು ಯೂಸುಫ್ ಇವರಿಗೆ ಧನ್ಯವಾದ ಹೇಳ್ತಾ ಕಾರ್ಯಕ್ರಮಕ್ಕೆ ಎಲ್ಲರೂ ಆಹ್ವಾನ ಬಂದು ಇದನ್ನು ಸಹಕರಿಸಿ ಚಂದ ಮಾಡಿಕೊಂಡ ಎಲ್ಲರಿಗೂ ಒಂದೇ ವಾಕ್ಯ ಧನ್ಯವಾದವನ್ನು ಹೇಳ್ತಾ ಹೊಸ ವರ್ಷದ ಆರ್ಥಿಕ ಶುಭಾಶಯವಿದೆ. ಹೊಸ ವರ್ಷದ ಹೊಸ ವ್ಯಾಪಾರವನ್ನು ನಾವು ನಡೆಸ್ತಾ ಇದ್ದೇವೆ. ಹೊಸ ಆಕರ್ಷಕ ಬಹುಮಾನ, ಆಕರ್ಷಕ ಬಂಪರ್ ಬಹುಮಾನಗಳನ್ನು ಗ್ರಾಹಕರಿಗೆ ನೀಡಲಿದ್ದೇವೆ. ವಿಶೇಷವಾದ ಸೇವೆಯನ್ನು ಮಾಡಿಕೊಡಲಿದ್ದೇವೆ. ಎಲ್ಲರಿಗೂ ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.